ಆಡಳಿತ ಇನ್ನು 15 ದಿನದಲ್ಲಿ ಏನು ಗೊತ್ತಾ, 5 ವರ್ಷನೇ ಗೊತ್ತಾಗಲ್ಲ ಅನ್ನೋವಾಗ ಇನ್ನು 15 ದಿನದಲ್ಲಿ ಏನು ನಾವು ಜಡ್ಜ್ ಮಾಡೋಕ್ಕಾಗತ್ತಲ್ವಾ. ಇನ್ನು ರಸ್ತೆಗಳಂತೂ ಅದೇ ಕಂಡೀಷನ್ನಲ್ಲಿದೆ. ಆಮೇಲೆ ನೋಡ್ತೀರಲ್ಲ ನೀವೇ ಪ್ರತಿದಿನವೂ ಎಷ್ಟು ಜನ ಸಾಯ್ತಾ ಇದ್ದಾರೆ ರಸ್ತೆಗಳಲ್ಲಿ ಅಂತ ಗೊತ್ತೇ ಇದೆ. ಅವೆಲ್ಲ ಇಂಪ್ರೂವ್ಮೆಂಟ್ ಅವರು ಅಲ್ಲ ಮಾಡ್ಬೋದು ಹೊಸದಾಗಿ. ಅವರು ಮಾಡಲ್ಲ, ಆಡಳಿತ ಮಾಡಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಚೆನ್ನಾಗಿ ಮಾಡ್ತಾರೆ, ಅನುಭವ ಇದೆ, ಚೆನ್ನಾಗಿ ಅನುಭವ ಇದೆ. ಯಾಕೆಂದರೆ 30-40 ವರ್ಷದಿಂದ ರಾಜಕೀಯದಲ್ಲಿದ್ದು ಅನುಭವ ಇದೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಜನಗಳಿಗೆ, ಬಡ ಜನರಿಗೆ, ಅಂದರೆ ಈ ಫ್ಲೆಕ್ಸ್ಗಳಿಗೆ ಅದೆಲ್ಲ ಖರ್ಚು ಮಾಡೋ ದುಡ್ಡಿನಲ್ಲಿ ಬಡ ಜನತೆಗೆ ಅವ್ರೇನೋ ಖರ್ಚು ಮಾಡಿದ್ರೆ, ಆ ದುಡ್ಡನ್ನು ಖರ್ಚು ಮಾಡಿದ್ರೆ ಸಾಮಾನ್ಯ ಜನ ಉದ್ಧಾರ ಆಗ್ತಾರೆ. ಆ ಫ್ಲೆಕ್ಸುಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಅದೇ ದುಡ್ಡಿನಲ್ಲಿ ಜನಗಳಿಗೆ, ಬಡ ಜನತೆಗೆ ಅನುಕೂಲ ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಹೌದು ಹೌದು ಹೌದು. ಅವ್ರ ಅಧಿಕಾರ ಗೊತ್ತಲ್ಲ, ಎಲ್ಲ ಒಂಥರ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರನೇ. ಇಲ್ಲ ಅಧಿಕಾರದಲ್ಲಿದ್ದಾಗ 4 ಜನ ಪ್ಲೀಸ್ ಮಾಡಿದ್ರೇ ಅವ್ರಿಗೆ ಅಧಿಕಾರದಲ್ಲಿ ಇರೋಕ್ಕೆ ಜಾಗ ಅಲ್ವಾ. ಎಲ್ಲನೂ ಪ್ಲೀಸ್ ಮಾಡೋಕ್ಕಾಗಲ್ಲ ಅವರು. ಅದರಿಂದ ಕೆಲವು ಇರುತ್ತೆ ಅವರಲ್ಲಿ ಒಂದು ಭಾವನೆಗಳಿರುತ್ತೆ. ಇಂಥವ್ರಿಗೆ ಮಾಡಬೇಕು, ಇಂಥವ್ರಿಗೆ ಕಡಿಮೆ ಮಾಡಿದ್ರು ಪರವಾಗಿಲ್ಲ ಅನ್ನೋ ಮನಸ್ಥಿತಿ ಇರುತ್ತೆ. ಅದರಿಂದ ದೇವರು ಅವ್ರಿಗೂ, ಯಾಕೆಂದರೆ ಅಧಿಕಾರ ಸಾಕಷ್ಟು ವರ್ಷದಿಂದ ಅವರು ಅಧಿಕಾರದಲ್ಲಿದ್ದು ಮಾಡಿದ್ದಾರೆ. ಆದರೆ ನಮ್ಮ ಉದ್ದೇಶ ಏನಂದ್ರೆ ಇವಾಗ ಇವ್ರು ಬಂದಿರೋದು, DK ಶಿ ಅವ್ರು ಬಂದಿರೋರು ಅಟ್ಲೀಸ್ಟ್ ಬ್ಯಾಂಗ್ಳೂರ್ನ ಈ ರಸ್ತೆ ಗುಂಡಿಗಳು ಮುಕ್ತ ರಸ್ತೆಗಳು ಮಾಡ್ತಾರೆ ಮತ್ತು ಎಲ್ಲ ಜನಗಳಿಗೆ, ಸಾಮಾನ್ಯ ಜನಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಾಂಗ್ರೆಸ್ ಅಂತ ಯಾವ ಪಕ್ಷ ಬಂದರೂ ಅಷ್ಟೇ. ಇವತ್ತು ನೀವು ಕಾಂಗ್ರೆಸ್ಗೆ ಓಟ್ ಹಾಕಿರ್ತೀರಾ, ನಾಳೆ ಇನ್ನೊಂದು ಪಕ್ಷಕ್ಕೆ ಜಂಪ್ ಮಾಡಿರ್ತಾರೆ. ನೀವು ಮಾಡಿದ ಉದ್ದೇಶ ಪರ್ಪಸ್ ಸರ್ವಾಗಲ್ಲ. ಅದು ಆ 4 ಜನ ಇವಾಗ ಅವ್ರ 10 ಜನ ಬೇರೆ ಕಡೆ ಜಂಪ್ ಆಗಿಬಿಟ್ರೆ ತಿರ್ಗಾ ಆ ಪಕ್ಷಕ್ಕೆ ಹೋಗ್ತಾರೆ, ನಾವು ತಿರ್ಗಾ ಆ ಪಕ್ಷಕ್ಕೆ ಓಟ್ ಹಾಕ್ತೀವಿ. ಅದು ಸರಿ ಹೋಗಲ್ಲ. ಒಂದು ಪಕ್ಷ ಅಂತಂದರೆ ಅದರಲ್ಲಿ ನಿಷ್ಠೆ ಅದು ಇಟ್ಕೊಂಡು ಅವರು ಅದು ಮಾಡಿದ್ರೆ ಚೆನ್ನಾಗಿದೆ. DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಿದ್ದಾರೆ, ಜನಕ್ಕೆ ಒಳ್ಳೇದು ಮಾಡ್ತೀನಿ ಅನ್ನೋ ದೃಷ್ಟಿ ಇಟ್ಕೊಂಡು ಬಂದಿದ್ದಾರೆ. ಆದರೆ ಅವ್ರು ಮಾಡಿ ತೋರಿಸಿದಾಗ ಜನಗಳದ ನಂಬಿಕೆನ ಅವ್ರು ಉಳಿಸ್ಕೋತಾರೆ. ಮಾಡಿ ತೋರಿಸ್ಬೇಕು. ಮುಖ್ಯವಾಗಿ ಹೆಣ್ಮಕ್ಳುಗಳಿಗೆ ಹೆಚ್ಚಿನದಾಗಿ ಅವರು ಏನೇನು ಪ್ರಾಬ್ಲಮ್ ಇದೆ ಅದು ತಿಳ್ಕೊಂಡು ಅವ್ರದ್ದು ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿಕೊಟ್ರೆ ಹೆಚ್ಚಿನದಾಗಿ ಸಂತೋಷ ಪಡೋದು ಹೆಣ್ಮಕ್ಳು. ಗಂಡು ಮಕ್ಕಳು ಹೊರಗಡೆ ಓಡಾಡ್ತಾರೆ, ಅವ್ರಿಗೇನು ಬೇಕು ಬೇಡ ಎಲ್ಲ ತಗೋತಾರೆ. ಆಮೇಲೆ ಅವ್ರು ಇಚ್ಛೆಂಗೆ ನಡ್ಕೋತಾರೆ. ಮತ್ತು ಹೆಣ್ಮಕ್ಳ ಮೇಲೆ ದೌರ್ಜನ್ಯನೂ ನಡೆಸ್ತಾರೆ. ಆದರೆ ಆ ಹೆಣ್ಮಕ್ಳು ಅದನ್ನ ಅರ್ಥ ಮಾಡಿಕೊಂಡು DK ಸಾಹೇಬ್ರು ಅನ್ನೋರು ಒಬ್ಬ ವ್ಯಕ್ತಿ ಏನು ಅಂತಂದರೆ, ಒಬ್ಬ ಮನೆಗೆ ಒಬ್ಬ ಯಜಮಾನ ಹೆಂಗೋ ಹಂಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ DK ಸಾಹೇಬ್ರು ಒಬ್ಬರು ಯಜಮಾನ. ಆ ಯಜಮಾನಕ್ಕೆ ನಾವೆಲ್ಲ ಏನಾಗ್ತೀವಿ ಅಂದರೆ ಅವ್ರಿಗೆ ನಾವು ಮಕ್ಕಳು ಸಮಾನ. ನಮ್ಮ ಮಕ್ಕಳ ಕಷ್ಟ ಸುಖಗಳನ್ನ ಅವ್ರು ಅರ್ಥ ಮಾಡಿಕೊಂಡು ಆ ಸಹಾಯ ಮಾಡಬೇಕು. ಎಲ್ಲೋ ಹೋಗಿ ಬ್ರಿಡ್ಜ್ ಮಾಡಿದೆ, ಎಲ್ಲೋ ಹೋಗಿ ಸೈಟ್ ಮಾಡಿದೆ, ಇದೆಲ್ಲ ನಮಗೆ ಬೇಡ. ನಮ್ಮ ಹೆಣ್ಮಕ್ಳುಗಳಿರೋ ಪ್ರಾಬ್ಲಮ್ನ ಅವ್ರು ಸಾಲ್ವ್ ಮಾಡ್ಕೊಳ್ಳಿ, ಆಗ ಸಂತೋಷ ಆಗುತ್ತೆ ನಮಗೆ. ಅವರ ಅಧಿಕಾರ ಇವಾಗ ಕೆಲವೊಂದು ವಿಷಯದಲ್ಲಿ ನೋಡಿ, ನಾವು ಏಜ್ ಪರ್ಸನ್ ಹೋಗ್ತಾ ಇದ್ವಿ, ತಕ್ಷಣ ಬಸ್ ಹತ್ತುತ್ತಿದ್ವಿ. ಆ ಬಸ್ಸಿಗೆ ನಾವು ಫಾರ್ ಎಕ್ಸಾಂಪಲ್ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಹೋಗ್ಬೇಕಾರೆ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಕೊಟ್ಟು ಹೋಗ್ತಾ ಇದ್ವಿ. ಅವ್ರೇನು ಮಾಡಿಬಿಟ್ಟಿದ್ರು ಅಂದರೆ ಅದನ್ನು ಕೊಡ್ದಿದ್ದಂಗೆ ನಪ್ಪ ಇದು ಯಾವುದು ವೋಟರ್ ಐಡಿ ತೋರಿಸ್ಬಿಟ್ಟು ಹತ್ಬಿಟ್ಟು ಹೋಗ್ತಾ ಇದ್ವಿ ಅಲ್ಲಿ ಅಲ್ವಾ. ಅದು 20 ರೂಪಾಯಿ ಉಳಿದ್ರೇ ನಮ್ಗೆ ಎಷ್ಟೋ ಒಂದು ಖುಷಿ ಆಗೋದು. ಆ ಥರದ್ದೊಂದು ಅನುಕೂಲ ಚೆನ್ನಾಗಿತ್ತು. ಇದು ಬೆಸ್ಟ್ ಅಂತ ಅನ್ನಿಸ್ತು ಕೆಲವೊಂದು. ಮತ್ತು ಇಂದಿರಾ ಕ್ಯಾಂಟೀನು ಒಳ್ಳೊಳ್ಳೆ ಕೆಲಸ ಅವರು ಮಾಡಿದ್ದಾರೆ. ಯಾಕೆಂದರೆ ಅವರು ಒಬ್ಬರು ಲಾಯರ್ ಆಗಿ ಮತ್ತು CM ಆಗಿ ಅವರು ಯಾವುದೇ ಒಂದು ಜಗಳ ಕಿತ್ತಾಟ ಮತ್ತು ದೊಡ್ಡದಾಗೆ ಪ್ರಾಬ್ಲಮ್ಸ್ಗಳು ಮಾಡ್ಕೊಳ್ಳೋದು ಇಲ್ದಿದ್ದಾಗೆ ಸೈಲೆಂಟಾಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ. ಇವರು ಅದೇ ರೀತಿ ಮಾಡಿಕೊಟ್ರೆ ನಮ್ಗೆ ಸಂತೋಷ ಆಗುತ್ತೆ, ಗೆದ್ದು ಬಂದಿರೋದಕ್ಕೂ ಖುಷಿ ಕೊಡುತ್ತೆ. ಇಲ್ಲಮ್ಮ, ಸಿಗ್ತಾ ಇಲ್ಲ ನಮಗೆಲ್ಲ ಸಿಗ್ತಾ. ನಮ್ಗೆ ಲೇಡೀಸ್ಗಳಿಗೆ ಏನು ಸಿಗ್ತಾ ಉಪಯೋಗಗಳೇ ಇಲ್ಲ ಯಾವುದೂ ಇಲ್ಲ. ಅದೇ ಹೇಳಿದ್ರಲ್ಲ ನೀವು, ಒಬ್ರಿಗೆ ಸಿಗುತ್ತೆ ಒಬ್ರಿಗೆ ಸಿಗಲ್ಲ ಅಂತ, ಅದೇ ರೀತಿ ಆಗಿದೆ ಅದು. ಹಾಗಾಗಿ ಅರ್ಥ. ಕರೆಂಟ್ 200 ಯೂನಿಟ್ವರೆಗೂ ಫ್ರೀ ಇದೆ. ಈಗ ನೋಡಿ, ಈಗ ಸಣ್ಣ ಪುಟ್ಟ ಕೆಲಸದಲ್ಲಿ ಇರೋದಾದರೆ ಅದು ಸಿಗುತ್ತೆ. ಕೆಲವರು ಸ್ವಲ್ಪ ಉನ್ನತ ಮಟ್ಟದಲ್ಲಿ ಬೆಳೆದಿರೋರು ಸಿಗಲ್ಲ. ನಾವು ಅದನ್ನು ಅಪೇಕ್ಷೆ ಪಡ್ತೀವಲ್ಲ, ಎಲ್ರಿಗೂ ಬೇಕು ಅನ್ನೋ ಥರ ಮಾಡಬೇಕು. ಅವರು ಎಲ್ರಿಗೂ ಎಲ್ಲ ರೀತಿ ಸೌಲಭ್ಯ ಸಿಗಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಲೇಡೀಸ್ ಸಿಗಬೇಕು ಎಲ್ಲ ವಿಷಯದಲ್ಲೂ. ಫಸ್ಟ್ ಅವರು ಲೇಡೀಸ್ಗೆ ಹೆಲ್ಪ್ ಆಗಂಗೆ ಅವ್ರು ಮಾಡಿದಷ್ಟು ನಮ್ಮ ಕರ್ನಾಟಕ ರಾಜ್ಯ ಫಸ್ಟ್ ಉದ್ಧಾರ ಆಗುತ್ತೆ ನೋಡಿ, ನಾನು ಹೇಳೋದು ನನ್ನ ಅಭಿಪ್ರಾಯ.
ವಿಜಯ್ ಅವ್ರದ್ದೆಲ್ಲ ಅವ್ರು ನೋಡಿ ಅವ್ರು ಎಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಫಿಲಮ್ ಫೀಲ್ಡ್ನಲ್ಲಿ ಇದ್ಕೊಂಡು ಈಗ ರಾಜಕೀಯಕ್ಕೆ ಬಂದು ಈಗ ಆಸೆ ಆಕಾಂಕ್ಷೆಗಳನ್ನ ಹೇಳೋದು ಮುಖ್ಯ ಅಲ್ಲ, ಅದು ಮಾಡಿ ತೋರಿಸ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಏನೇ ಕೆಲಸ ಆದ್ರೂ ಒಬ್ಬ ವ್ಯಕ್ತಿಗೆ ಊಟಕ್ಕೆ ಕೊಡ್ತೀನಿ ಅಂದರೆ ಆಗಲ್ಲ, ಕೊಟ್ಬಿಟ್ಟು ತಿನ್ನೋದಕ್ಕೆ ಕೊಡಬೇಕು. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಆಗಲ್ಲ. ಅವ್ರ ಸ್ವಾರ್ಥಕ್ಕೆ ಆ ದೇಶ ಈ ದೇಶಕ್ಕೆ ಹೋದೆ, ಅವ್ರ ಸ್ವಾರ್ಥಕ್ಕೆ ಈ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋದರೆ ಆಗಲ್ಲ. ಜನ ಕಷ್ಟನ ಅರ್ಥ ಮಾಡಿಕೊಂಡು ಜನಕ್ಕೆ ಏನು ತೊಂದರೆ ಆಗಿದೆ, ಏನು ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಮಾಡಿಕೊಡ್ಬೇಕು. ನಮಗೇನಲ್ಲ, ಅದು ನಮಗಲ್ಲ. ಮತ್ತು ಅವ್ರ ಪರ್ಸ್ನಲ್, ಅದು ನಾವು ಅದಕ್ಕೆ ತಲೆ ಹಾಕೋದಲ್ಲ. ಒಬ್ಬ CM ಆದಮೇಲೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ಮಾಡಬೇಕು ಅನ್ನೋದು 24 hour ಅಲ್ಲ, ಒಂದೊಂದು ಸೆಕೆಂಡು ಆಲೋಚನೆ ಮಾಡಬೇಕು ಅಲ್ವಾ. ಮಾಡಿಕೊಡ್ಬೇಕು, ನಮಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡ್ಬೇಕು. ಎಲ್ಲರೂ ಬರ್ತಾರೆ ಹೋಗ್ತಾರೆ, ಅವ್ರ ಸ್ವಾರ್ಥಕ್ಕೆ ಅವ್ರಿಗೆ ಏನೇನು ಬೇಕೆಲ್ಲ ಮಾಡ್ಕೋತಾರೆ. ನಮ್ಮಂಥವ್ರ ಪರಿಸ್ಥಿತಿ ಹೆಂಗಮ್ಮ ಅಲ್ವಾ. ಹಾಗಾಗಿ ಅರ್ಥ